ಹಲೋ ಎವ್ರಿವನ್. ಇವತ್ತು ನಾನು ನಿಮಗೆ ಬಿಸ್ನೆಸ್ ಸ್ಟಡೀಸ್ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್ಸು ಯಾವ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಮಕ್ಕಳ. ಗಮನ ಇಟ್ಟು ಕೇಳ್ಕೊಳ್ಳಿ. ನೀವು ರೆಫರ್ ಮಾಡಬೇಕಾಗಿರೋದು ಬಿಸ್ನೆಸ್ ಸ್ಟಡೀಸಲ್ಲಿ ಬಿಸ್ನೆಸ್ ಎನ್ವೈರ್ನಮೆಂಟ್ ಅನ್ನೋ ಒಂದು ಚಾಪ್ಟರು ಮತ್ತು ಮಾರ್ಕೆಟಿಂಗ್ ಅನ್ನೋ ಒಂದು ಚಾಪ್ಟರು. ಬಿಸ್ನೆಸ್ ಎನ್ವೈರ್ನಮೆಂಟಲ್ಲಿ 2 ಕ್ವಶನ್ಸ್ಗಳು ಬರ್ತವೆ. ಒಂದು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಇನ್ನೊಂದು ಹಾರ್ಸ್ ಕ್ವಶನ್ಸ್ ಇರುತ್ತೆ. ಹಾಗೆಯೇ ಮಾರ್ಕೆಟಿಂಗಲ್ಲೂ ಅಷ್ಟೇ ಒಂದು ಡೈರೆಕ್ಟ್ ಕ್ವಶನ್ ಇರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಕ್ವಶನ್ನು ಏನು ಹಾಟ್ಸ್ ಅಂತ ಕರಿತೀವಿ ಆ ಕ್ವಶನ್ಸು ನಿಮಗೆ ಕೊಡ್ತಾನೆ. ಸೊ ಫಸ್ಟು ಇಲ್ಲಿ ನನ್ನ ರೆಕಮೆಂಡೇಷನ್ ಯಾವುದನ್ನು ಓದಬೇಕು ಅನ್ನೋದನ್ನು ಮೊದಲು ನೀವು ತಿಳ್ಕೋಬೇಕು. ಬಿಸ್ನೆಸ್ ಎನ್ವೈರ್ನಮೆಂಟಲ್ಲಿ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟು ಮತ್ತು ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್, ಈ 2 ಕ್ವೆಶನ್ನಲ್ಲಿ ಒಂದು ಕ್ವೆಶನನ್ನು ನಿಮ್ಮ ಎಕ್ಸಾಮಲ್ಲಿ ಖಂಡಿತ ಕೇಳ್ತಾನೆ. ಹಾಗೆ ಇಲ್ಲಿ ನೀವೇನು ನೋಡ್ತಿದ್ದೀರ, ಈ ಥರ ನಿಮಗೆ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟನ್ನು ಐಡೆಂಟಿಫೈ ಮಾಡೋದಕ್ಕೆ ಅಂತ ಹೇಳಿ ಒಂದು ಕ್ವೆಶನನ್ನು 100% ಕೇಳ್ತಾನೆ. ಇನ್ ಕೇಸ್ ಇದನ್ನು ಕೇಳಿಲ್ಲ ಅಂತಂತಂದರೆ ಯಾವುದಾದ್ರು ಒಂದು ಎಲಿಮೆಂಟನ್ನು ಫುಲ್ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ಬಿಟ್ಟು ಕೇಳ್ತಾರೆ. ಲೈಕ್ ಟೆಕ್ನಾಲಜಿಕಲ್ ಎನ್ವೈರ್ನಮೆಂಟು ಆರ್ ಎಕನಾಮಿಕ್ ಎನ್ವೈರ್ನಮೆಂಟ್. ಇದೆರಡರ ಬಗ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಇದೆರಡರಲ್ಲಿ ಒಂದು ಕ್ವೆಶನನ್ನು 100% ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಕ್ವೆಶನ್ ಬಂದು ಪ್ಲ್ಯಾನಿಂಗು. ಪ್ಲ್ಯಾನಿಂಗಲ್ಲಿ 3 ಕ್ವೆಶನ್ಸ್ ಇದ್ದಾವೆ ಟೋಟಲ್ಲು. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ಲ್ಯಾನಿಂಗ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ಲ್ಯಾನಿಂಗ್, ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲ್ಯಾನಿಂಗ್ ಪ್ರೋಸೆಸ್. ಈ 3 ಕ್ವೆಶನ್ನಲ್ಲಿ ಒಂದು ಕ್ವೆಶನ್ 100% ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನೆಕ್ಸ್ಟು ಕಂಟ್ರೋಲಿಂಗಲ್ಲೂ ಅಷ್ಟೇ ನಿಮಗೆ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗು, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಮತ್ತು ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ಈ 3 ಕ್ವೆಶನ್ನಲ್ಲಿ ಒಂದು ಕ್ವೆಶನ್ ಗ್ಯಾರಂಟಿ ಬರುತ್ತೆ. ಹಾಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನೀವು 2 ಕ್ವೆಶನ್ನ ರೆಫರ್ ಮಾಡಿದ್ರೆ ಸಾಕು. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು, ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು. ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟಿಗೆ ನಿಮಗೆ ನೇರ ಕೊಡೋದಿಲ್ಲ ಕ್ವಶನ್ಸನ್ನು, ಇಂಡೈರೆಕ್ಟಾಗಿ ಕೊಡ್ತಾನೆ. ಈ ಥರ ಬಿಲ್ಡಿಂಗ್, ಮೆಷಿನರಿ ಅಥವಾ ಲ್ಯಾಂಡ್ ಈ ಥರ ಏನಾದರೂ ಕೊಟ್ಟಿದ್ರೆ ಅದು ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು. ಮತ್ತು ಡೇ ಟು ಡೇ ಆಪರೇಷನ್ ಅಂತ ಕೊಟ್ಟಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ನೀವು ಮಾರ್ಕೆಟಿಂಗ್ ಚಾಪ್ಟರ್ಗೆ ಬಂತು ಅಂತ ಹೇಳಿದ್ರೆ ನಿಮಗೆ 3 ಕ್ವೆಶನ್ನು ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ. ಆ 3 ಕ್ವೆಶನ್ಸಲ್ಲಿ ಯಾವ್ದಾದ್ರು ಒಂದು ಕ್ವೆಶನ್ನ ಕೊಡ್ತಾನೆ. ಒಂದು ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್, ಹಾಗೆ ಆ್ಯಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಸಜೆಸ್ಟ್ಸ್ ಎನಿ 4 ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಟು ಬೂಸ್ಟ್ ಅಪ್ ದ ಸೇಲ್ಸ್ ಅಂತ ಕೇಳ್ತಾನೆ. ಈ 3 ಕ್ವೆಶನಲ್ಲಿ ಒಂದು ಕ್ವೆಶನ್ ಗ್ಯಾರಂಟಿ ಇರುತ್ತೆ. ಓಕೆ, ಈ 3 ಕ್ವೆಶನಲ್ಲಿ ಒಂದು ಕ್ವೆಶನ್ ಗ್ಯಾರಂಟಿ ಇರುತ್ತೆ. ಮತ್ತು ಇನ್ನೊಂದು ಕ್ವೆಶನ್ನು ನಿಮಗೆ ಏನಿರುತ್ತೆ ಅಂತಂತಂದರೆ ಈ ಥರ ನಿಮಗೆ ಐಡೆಂಟಿಫೈ ಮಾಡೋದು, ಲೈಕ್ ಯಾವುದು ಪ್ರಾಡಕ್ಟ್ ಕಾಂಬಿನೇಷನ, ಸ್ಯಾಂಪ್ಲಿಂಗಾ, ಕ್ವಾಂಟಿಟಿ ಗಿಫ್ಟಾ, ರಿಬೇಟಾ, ಈ ಥರ ಡಿಸ್ಕೌಂಟಾ, ಈ ಥರ ಕ್ವಶನ್ಸನ್ನು ಒಂದನ್ನು ಕೇಳ್ತಾನೆ ನಿಮಗೆ. ಹಾಗೆ ಇನ್ನು ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ಅದನ್ನು ಕೇಳ್ತಾನೆ. ಇಲ್ಲ ಅಂತಂತಂದರೆ ರೈಟ್ಸ್ ಆಫ್ ಕನ್ಸ್ಯೂಮರನ್ನು ಕೇಳ್ತಾನೆ. ಟೋಟಲು ನಾನು ನಿಮಗೆ ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡೋದು 4 ಮಾರ್ಕ್ಸಲ್ಲಿ ಟೋಟಲ್ 12 to 13 ಕ್ವೆಶನು. ಆ 12 to 13 ಕ್ವೆಶನ್ ಯಾವ್ಯಾವುದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಫಸ್ಟ್ ಕ್ವೆಶನ್ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್. ಸೆಕೆಂಡ್ ಒನ್ ಸ್ಟೇಟ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್. ನೆಕ್ಸ್ಟ್ ಥರ್ಡ್ ಒನ್ ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಫೋರ್ತ್ ಒನ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್. ಆ್ಯಂಡ್ ಫಿಫ್ತ್ ಒನ್ explain the steps involved in planning process and explain the features of planning, explain the limitations of planning. Next business environmentally features of business environment ಮತ್ತು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟು. ಓಕೆ, ಕಂಟ್ರೋಲಿಂಗ್ ಪ್ರೋಸೆಸ್, ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಇದಿಷ್ಟು ಕ್ವಶನ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ. ಇದಿಷ್ಟೇ ಕ್ವಶನಲ್ಲಿ ಬರುತ್ತೆ. ಹಾಗೆ ಐಡೆಂಟಿಫೈ ಮಾಡೋದು, ಬಿಸ್ನೆಸ್ ಎನ್ವೈರ್ನಮೆಂಟನ್ನು ಐಡೆಂಟಿಫೈ ಮಾಡೋದು ಮತ್ತು ಈ ಮಾರ್ಕೆಟಿಂಗಲ್ಲಿ ರಿಬೇಟ್, ಡಿಸ್ಕೌಂಟ್ ಇದನ್ನೆಲ್ಲ ಐಡೆಂಟಿಫೈ ಮಾಡೋದು. ಇದೆರಡು ಕ್ವಶನ್ಸನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. 100% ನಾನು ಈ ಹೇಳಿರೋ ಕ್ವಶನ್ಸಲ್ಲೇ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.